ಪ್ರಕಾರ ಯಾರ ಮನೆಯಲ್ಲಿ ತುಂಬಾ ಕಳಪೆ ರೀಸನ್ ತಗೊಳೋದು? ಕಳಪೆ ಕೊಡೋದಿಕ್ಕಾದ್ರೂ ಆಯ್ತು, ನಾಮಿನೇಟ್ ಮಾಡೋದಿಕ್ಕಾದ್ರೂ ಆಯ್ತು. ಚೈತ್ರ. ಓಕೆ. ಸಂಬಂಧ ಇಲ್ಲದ ವಿಷಯನ ಚೈತ್ರ ಮಾತಾಡೋದು ಆಕ್ಚುಲಿ. ನಿಮ್ಗೆ ಏನ್ ಅನ್ಸುತ್ತೆ ಈ ಲಾಸ್ಟ್ 2 ದಿನದ ಚೈತ್ರ ಅವ್ರ ಉಸ್ತುವಾರಿ ನೋಡಿದ್ರೆ? ಮೇಡಮ್ ಅದು ನನಗೇನು ಹೊಸದ ಅನ್ಸಲ್ಲ. ನಾನು ಇದ್ದಾಗಲೇ ಅದೇ ನಡೀತಾ ಇತ್ತು ಆಕ್ಚುಲಿ. ನಾನು ಅದನ್ನೇ ನೋಡ್ಕೊಂಡ್ ಬಂದಿದ್ದೀನಿ ಆಕ್ಚುಲಿ. ಆ ಕಡೆ ಹೆಂಗಾಗ್ತದೆ ಅಂದ್ರೆ, ಒಂದು ಟೀಮ್ ಅಂದ ಚೈತ್ರ ಬಂದ್ರೆ ಚೈತ್ರ ಉಸ್ತುವಾರಿ ಬರ್ತಾ ಇದ್ರೆ ಅಂದ್ರೆ ನನ್ನೇ ಉಸ್ತುವಾರಿ ಕಳ್ಸೋರು. ಯಾಕಂದ್ರೆ ಆ ಚೈತ್ರನ ವಾಯ್ಸ್ಗೆ ನನಗೂ ಮ್ಯಾಚ್ ಆಗತ್ತೆ, ನೀವು ಹೋಗೋಣ ಅಂತ ಹೇಳ್ಬಿಟ್ಟು ನನ್ನನ್ನೇ ಉಸ್ತುವಾರಿ ಬಿಡೋರು. ನನಗೇನು ಹೊಸದನೇ ಅನ್ಸಲ್ಲ. ಮತ್ತೆ ಚೈತ್ರನ ಉಸ್ತುವಾರಿಯಲ್ಲಿ ರೂಲ್ಸ್ಗಳನ್ನ ಬದಲು ಮಾಡೋದೇನು ಹೊಸದಾಗಲ್ಲ. ಅದು ಸುಮಾರು ನಾನಿದ್ದಾಗಲೂ ಸುಮಾರು ಸಲ ಆಗಿದೆ. ಬಟ್ ನಾನು ಹೊರಗಡೆ ಇದ್ದು ನಾನು ನೋಡಿದಾಗ ನನಗೆ ಬೇಜಾರಾಗ್ತಾ ಇದೆ ಆಕ್ಚುಲಿ. ಯಾಕೆ ಚೈತ್ರ ಈ ತರ ಮಾಡ್ತಾಳೆ ಅಂತ ಹೇಳ್ಬಿಟ್ಟು. ಅದರಿಂದ ಒಂದು ಟೀಮ್ ಸೋತೆ ಬಿಡ್ತು ಅಂತ ಆಡಿಯನ್ಸ್ ಎಲ್ಲ ಮಾತಾಡ್ಕೊಂತಿದ್ದಾರೆ. ಮೇಡಮ್ ಆಕ್ಚುಲಿ ನಿಜ ಮೇಡಮ್, ಅದು ನನಗೂ ಆ ಫೀಲ್ ಆಗಿದೆ ಮೇಡಮ್. ನೀನ್ ಮಾತಾಡ್ತೀಯ ಅಂತ ಹೇಳ್ಬಿಟ್ಟು ಅದನ್ನ ಪಾಸ್ ಮಾಡೋದ್ರಲ್ಲಿ ಏನ್ ಅರ್ಥ ಇದೆ? ಯಾಕಂದ್ರೆ ಆ ಕಡೆ ಅವ್ರು ಮಾತಾಡಲ್ವಾ. ನನ್ನ ಟೀಮ್ ಗೆಲ್ಲಬೇಕು ಅಂತ ನಾನು ಸ್ವಾರ್ಥ ಇಟ್ಕೊಂಡು ಯಾವಾಗ ನಾನು ಉಸ್ತುವಾರಿ ಮಾಡ್ತೀನೋ ಅಲ್ಲಿ ನಾನು ಕಳಪೆ ಆದೆ.